ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಆಫೀಸಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ನಿಮಗೆ 8ನೇ ತರಗತಿ SA1 ಪರೀಕ್ಷೆ ಅರ್ಥ ಆಯ್ತಾ, ಅಥವಾ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1 ಅರ್ಧ ವಾರ್ಷಿಕ ಪರೀಕ್ಷೆಯ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ವಿತ್ ಆನ್ಸರ್ ನೋಡೋಣ. ಅರ್ಥ ಆಯ್ತಾ, ಒಂದು ಪ್ರಶ್ನೆ ಪತ್ರಿಕೆ ಸಂಪೂರ್ಣ ಉತ್ತರಗಳನ್ನು ನೋಡೋಣ. ವಿಡಿಯೋನ ಕೊನೆವರೆಗೆ ನೋಡಿ, ಯಾಕಂದರೆ ಈ ಒಂದು ಕ್ವಶನ್ ಪೇಪರು ತುಂಬಾ ಇಂಪಾರ್ಟೆಂಟು. ಯಾಕಂತ ನೀವು ಕೇಳ್ತೀರಾ ನೋಡಿ, ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ SA1 ಎಕ್ಸಾಮ್ನಲ್ಲಿ ಕ್ವಶನ್ಗಳನ್ನ ಕೇಳ್ತಾರೆ. ಕ್ವಶನ್ ಪೇಪರು ಅದೇ ರೀತಿ ಇರ್ತದೆ. ಮತ್ತು ಇದರ ತುಂಬ ಕ್ವಶನ್ಸು ನಿಮ್ಮ ಎಕ್ಸಾಮಿಗೆ ರಿಪೀಟ್ ಆಗ್ತವೆ, ತುಂಬ ಕ್ವಶನ್ಸ್ ರಿಪೀಟ್ ಆಗ್ತವೆ. ಸೊ ಕೊನೆಯವರೆಗೆ ತಪ್ಪದೆ ನೋಡಿ, ತುಂಬಾ ಇಂಪಾರ್ಟೆಂಟು. ತಪ್ಪದೆ ನೋಡಿ. ಯಾರೆಲ್ಲ ಪಾಸ್ ಆಗಬೇಕು ಅನ್ಕೋತೀರಾ ಮತ್ತು ಸ್ಕೋರ್ ಕೂಡ ಮಾಡಬೇಕು ಅನ್ಕೋತೀರಾ ಅವರೆಲ್ಲ ತಪ್ಪದೆ ಕೊನೆಯವರೆಗೆ ನೋಡಿ. ಬನ್ನಿ ಓದೋಣ, ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇಂತಂದರೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದಾರ ಅಥವಾ ಚಾನಲ್ ನುಗ್ಗರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಇದೇ ರೀತಿ SA1 ಎಕ್ಸಾಮ್ಗೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರು, ಅದ್ರ ಜೊತೆಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಕ್ವೆಶನ್ಸು, ಬಂದೇ ಬರೋಂಥ ಪ್ರಶ್ನೆಗಳು ಎಲ್ಲ ಕೂಡ ಹಾಕ್ತಾ ಇರ್ತೀವಿ. ಆಯ್ತಾ, ಅವೆಲ್ಲ ಬೇಕು ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಿಸ್ ಮಾಡ್ಕೊಂಡ್ರೆ ಎಲ್ಲ ವಿಡಿಯೋ ಮಿಸ್ ಮಾಡ್ಕೋತೀರಾ. ಆದ್ದರಿಂದ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಅದರ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅದ್ರ ಬಗ್ಗೆ 8th ಖಂಡಿತ ಅವ್ರಿಗೆ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ SA1 ಎಕ್ಸಾಮು ಕನ್ನಡ ವಿಷಯ ನಿಮಗೆ 40 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದೆ. ಅಂಕಗಳು 40. ಅರ್ಥ ಆಯ್ತಾ? ಮೊದಲಾಗಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ, ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಪ್ರಶ್ನೆಗೆ 1 ನೋಡಿ, ಕನ್ನಡ ವರ್ಣಮಾಲೆ ಇರಲ್ವ? ನಿಮಗೆ ಮೊದಲೇ ಹೇಳ್ತೀನಿ ನೋಡಿ, 3 ಮಲ್ಟಿಪಲ್ ಇರ್ತವೆ. ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನಾನು. ಪ್ರಶ್ನೆಗೆ 1, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟಿವೆ ನೋಡೋಣ. ನೀವು ಗೆಸ್ ಮಾಡಿ, ನಾನು ಆನ್ಸರ್ ಹೇಳ್ತೀನಿ, ನೀವು ಮೊದಲು ಗೆಸ್ ಮಾಡಿ ಇಟ್ಕೊಳ್ಳಿ. A 6, B 7, C 10, D 13 ಯಾವುದಾಗ್ತದೆ? ಸೊ ಕನ್ನಡ ವರ್ಣಮಾಲೆಯಲ್ಲಿ ಮಹಾಪ್ರಾಣಾಕ್ಷರಗಳು ಎಷ್ಟಿವೆ? 13 ಇವೆ. ಆದ್ದರಿಂದ ಆಪ್ಷನ್ ಡಿ 13 ಒಂದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆಗೆ 2, ಅಂಕಿತ ನಾಮಕ್ಕೆ ಉದಾಹರಣೆ ಪದವಿದು ಯಾವುದಾಗ್ತದೆ? A ಮರ, B ಶಂಕರ, C ವಿದ್ವಾಂಸ, D ಅವನು. ಆಪ್ಷನ್ ಬಿ ಶಂಕರ್ ಅನ್ನೋದು ಸರಿಯಾದ ಉತ್ತರ. ಅರ್ಥ ಆಯ್ತಾ? ಯಾಕಂದರೆ ಅಂಕಿತ ನಾಮ ಇದೆ, ಇಲ್ಲಿ ಇರೋದು ಒಂದೇ, ಅದು ಯಾವುದು? ಶಂಕರ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆಗೆ 3, ಇವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಪದವಿದು. ವಿಜಾತಿಯ ಸಂಯುಕ್ತಾಕ್ಷರ ಕೇಳಿದರೆ ಯಾವುದಾಗ್ತದೆ? A ಭಕ್ತ ಆಗ್ತದೆ, B ಅಪ್ಪ ಆಗ್ತದ, C ಅನ್ನ ಆಗ್ತದ, D ತಮ್ಮ ಆಗ್ತದ. ಯಾವುದಾಗ್ತದೆ? ಆಪ್ಷನ್ ಎ ಭಕ್ತ ಅನ್ನೋದು ಸರಿಯಾದ ಉತ್ತರ. ಅರ್ಥ ಆಯ್ತಾ? ವಿಜಾತಿಯ ಸಂಯುಕ್ತಾಕ್ಷರ ಇದೆ. ನೆಕ್ಸ್ಟ್ ಬರುವಂಥದ್ದು ನಿಮಗೆ 2ನೇ ಮೇನಲ್ಲಿ ಈ ಕೆಳಗಣಗಳಲ್ಲಿ ನಿಮಗೆ ಒಂದು ಪಾಯಿಂಟ್ ಹೇಳ್ತೀನಿ ನೋಡಿ. ಸೊ ಇವೆಲ್ಲ ಕಂಪ್ಲೀಟ್ ಆನ್ಸರ್ ನಾನು ಇಲ್ಲಿ ಹೇಳೋದಿಲ್ಲ. ಕಂಪ್ಲೀಟ್ ಆನ್ಸರು ಗ್ರೂಪಲ್ಲಿ ಹಾಕಿರ್ತೀವಿ, ವಾಟ್ಸಪ್ ಚಾನಲ್ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀವಿ. ಸೊ ಇಲ್ಲಿ ಜಾಯ್ನ್ ಆಗಿಬಿಟ್ಟು PDF ಅಲ್ಲಿ ಆನ್ಸರ್ ಇರ್ತವೆ. ಸೊ ಅವನು ನೋಡ್ಕೋಬೇಕು, ಅವನನ್ನು ಓದ್ಕೋಬೇಕು ಮತ್ತು ಅವನು ಕೂಡ ನೋಡ್ಕೋಬೇಕು. ಸೊ ಇವನು ಕೂಡ ಯಾರು ಜಾಯ್ನ್ ಆಗಿಲ್ಲ, ವಾಟ್ಸಪ್ ಚಾನಲ್ ಅಥವಾ ಟೆಲಿಗ್ರಾಮ್ ಗ್ರೂಪು ಏನು ಕೂಡ ಯಾರು ಜಾಯ್ನ್ ಆಗಿಲ್ಲ, ತಪ್ಪದೆ ಜಾಯ್ನ್ ಆಗಿ. ಯಾಕಂದರೆ ಅಲ್ಲಿ ನಿಮಗೆ ಎಲ್ಲ PDF ಹಾಕ್ತಾ ಇರ್ತೀವಿ. ಸೊ ಕ್ವಶನ್ ಪೇಪರ್ ಇರ್ಬೋದು, ಆನ್ಸರ್ PDFಗಳನ್ನ ಹಾಕ್ತಾ ಇರ್ತೀವಿ. ಸೊ ಯಾರಲ್ಲಿ ಇನ್ನೂ ಕೂಡ ಜಾಯ್ನ್ ಆಗಿಲ್ಲ, ತಪ್ಪದೆ ಜಾಯ್ನ್ ಆಗಿ. ಸೊ ಲಿಂಕು ವಿಡಿಯೋ ಕೆಳಗಡೆ ಲಿಂಕ್ ಇರ್ತದೆ, ಅಲ್ಲಿಂದ ಹೋಗಿ ಜಾಯ್ನ್ ಆಗಿ. ಇನ್ನು ಪ್ರಶ್ನೆ ನೋಡೋಣ. ಇಲ್ಲಿ ಯಾವುದು ಕ್ವಶನ್ ಕೇಳ್ತಾರೆ ಅಂದರೆ 2ನೇ ಮೇನಲ್ಲಿ ನಿಮಗೆ 2 ಕ್ವಶನ್ ಕೇಳಿರ್ತಾರೆ. ಈ ಕೆಳಗಿನಲ್ಲಿ ಮೊದಲೆರಡು ಪದಗಳ ಸಂಬಂಧಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಪ್ರಶ್ನೆಗೆ 4 ನೋಡಿ, ಧರ್ಮ ಅಧರ್ಮ, ಧರ್ಮದ್ದು ಅಧರ್ಮ ಆಗ್ತದೆ. ಅದೇ ರೀತಿ ಬಡವನದು ಏನಾಗ್ತದೆ? ಇನ್ನು ಪ್ರಶ್ನೆಗೆ 5, ದೇವಾಲಯ ಸುವರ್ಣ ದೀರ್ಘ ಸಂಧಿ ಆದರೆ ಮಳೆಗಾಲ ಅನ್ನೋದು ಯಾವ ಸಂಧಿ ಆಗ್ತದೆ? ನೋಡಿ, ಇವೆರಡಕ್ಕೂ ಆನ್ಸರ್ ಮಾಡಿ, ಕಮೆಂಟ್ ಮಾಡಿ. ನೀವು ಪ್ರಶ್ನೆಗೆ 4 ಮತ್ತು ಪ್ರಶ್ನೆಗೆ 5 ಇವೆರಡಕ್ಕೂ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಕರೆಕ್ಟಾಗಿ ಅಂತ. ತಪ್ಪಾಗಲಿ ಸರಿಯಾಗಲಿ ಒಟ್ಟಿನಲ್ಲಿ ಕಮೆಂಟ್ ಮಾಡಿ. ಓಕೆ, ನೀವು ನೆಕ್ಸ್ಟ್ ಬರುವಂಥ ನಿಮಗೆ ಪ್ರಶ್ನೆಗೆ 3ನೇ ಮೇಲೆ ನಿಮಗೆ 1 ಮಾರ್ಕ್ಸ್ ಪ್ರಶ್ನೆ ಇರ್ತವೆ, 1 ವಾಕ್ಯದಲ್ಲಿ ಉತ್ತರ ಬರೆಯಿರ್ತವೆ. ಪ್ರಶ್ನೆಗೆ 6, DVG ಅವರು ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು? ನೋಡಿ, ಇಲ್ಲಿ ಯಾವೆಲ್ಲ ಕ್ವಶನ್ ಇವೆ ಕೇಳ್ಬೋದು, ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ಬೋದು. ಸೊ ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಪ್ರಶ್ನೆಗೆ 7, ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಇನ್ನು ಪ್ರಶ್ನೆಗೆ 8, ವರದಕ್ಷಿಣೆಯ ಪಿಶಾಚಿ ಯಾರನ್ನು ಬಲಿ ತೆಗೆದುಕೊಂಡಿದೆ. ಸೊ ನೀವು ಬುಕ್ಕಲ್ಲಿ ಆನ್ಸರ್ ನೋಡ್ಕೊಳ್ಳಿ, ಅವನ್ನ ಅಥವಾ ಕೀ ಆನ್ಸರ್ ಹಾಕಿರ್ತೀನಿ, ಗ್ರೂಪಲ್ಲಿ PDF ಹಾಕಿರ್ತೀನಿ, ಅಲ್ಲೇ ನೀವು ಆನ್ಸರ್ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರುವಂಥದ್ದು 4th ಮೇನು. ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇವು ಬಂದ್ಬಿಟ್ಟು 2 ಅಂಕಗಳ ಪ್ರಶ್ನೆಗಳು, 2 ಮಾರ್ಕ್ಸ್ ಕ್ವಶನ್ಸು. ನಿಮಗೆ 4 ಇರ್ತವೆ, ಟೋಟಲಾಗಿ 8 ಮಾರ್ಕ್ಸು. ಪ್ರಶ್ನೆಗೆ 9 ಆಯಿತು. ಅದೇ ರೀತಿ ಪ್ರಶ್ನೆಗೆ 10, ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊತ್ತಿರುವ ಆಚರಣೆಗಳವು. ಸೊ ಇದೇ ರೀತಿ ಎಲ್ಲ ಕ್ವಶನ್ಸ್ ಇವೆ, ಪಾಸ್ ಮಾಡಿಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಬರುವಂಥ ನಿಮಗೆ
ಕೆಳಗಿನ ಕವಿ ಅಥವಾ ಸಾಹಿತ್ಯ ಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ನೋಡಿ, ಇದು ಕೂಡ ಫಿಕ್ಸ್ ಇರ್ತದೆ. ಏನು, ಒಬ್ಬ ಕವಿಯ ಕವಿ ಪರಿಚಯ ಕೇಳ್ತಾರೆ, ಅರ್ಥ ಆಯ್ತಾ? ಅದು ಪದ್ಯ ಅಥವಾ ಗದ್ಯದಿಂದ ಯಾವ್ದಾರು ಒಬ್ಬರ ಕವಿ ಪರಿಚಯ ಕೇಳ್ತಾರೆ. ಇವರವ್ರಂತ ಹೇಳೋಕ್ಕಾಗಲ್ಲ, ಯಾವ್ದು ಬೇಕಾದ್ರೂ ಕೇಳ್ಬೋದು. ಆದ್ದರಿಂದ ನೀವೇನು ಓದ್ಕೋಬೇಕು, ಯಾವೆಲ್ಲ ನಿಮಗೆ ಪಾಠ ಅಥವಾ ಪದ್ಯ ಮುಗಿದಿವೆ ಅವು ಕವಿ ಪರಿಚಯ ಓದ್ಕೋಬೇಕು. ಏನೆಲ್ಲ ಓದ್ಕೋಬೇಕಂದ್ರೆ, ಕವಿಯ ಸ್ಥಳ, ಅವ್ರು ಎಲ್ಲಿ ಹುಟ್ಟಿದ್ರು, ಅವರ ಯಾವಾಗ ಹುಟ್ಟಿದ್ರು, ಕಾಲ, ಕೃತಿ ಮತ್ತು ಬಿರುದು, ಅವ್ರ ಕೃತಿ ಅಥವಾ ಬಿರುದನ್ನು ಓದ್ಕೋಬೇಕು. ನಂತರ ಪ್ರಶಸ್ತಿ ಓದ್ಕೋಬೇಕು, ಅರ್ಥ ಆಯ್ತಾ? ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನ ಓದ್ಕೋಬೇಕು. ಸೊ ಇಷ್ಟೇ ನೋಡಿ, ಇಷ್ಟನ್ನ ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲಿ ಯಾವ್ದು ಕೇಳಿದರೆ ಪ್ರಶ್ನೆಗೆ 13 ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ನೋಡಿ, ಈ ರೀತಿ ಕೇಳ್ತಾರೆ ನಿಮಗೆ. ಸೊ ನೀವು ಬರೀಬೇಕು, ಇದಕ್ಕೆ 3 ಮಾರ್ಕ್ಸ್ ಇರ್ತದೆ, ಅರ್ಥ ಆಯ್ತಾ? ಸೊ ಚೆನ್ನಾಗಿ ಓದ್ಕೊಳ್ಳಿ. ಸೊ ಮಿಸ್ ಮಾಡ್ಕೋಬೇಡಿ. ಜಸ್ಟ್ ನೀವು ಪಾಠದ ಪದ್ಯ ಓದಿದ್ರೆ ಆಗೋದಿಲ್ಲ, ಕವಿ ಪರಿಚಯ ಕೂಡ ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಚೆನ್ನಾಗಿ ಓದ್ಕೊಂಡೋಗಿ. ನೆಕ್ಸ್ಟ್ ಬರುತ್ತದೆ ನಿಮಗೆ, ಕೆಳಗಿನ ಗಾದಿಗಳಲ್ಲಿ ಯಾವುದಾದ್ರು ಒಂದನ್ನು ಗಾದಿ ಮಹತ್ವದೊಂದಿಗೆ ವಿವರಿಸಿ. ಗಾದಿ ಕೇಳ್ತಾರೆ. 14ನೇ ಪ್ರಶ್ನೆ ಇರ್ತದೆ. ಕೈಗೆ ಸರಾದರೆ ಬಾಯಿ ಮೊಸರು ಅಥವಾ ಕುಂಬಾರನಿಗೆ ವರ್ಷ ದೊನ್ನೆಗೆ ನಿಮಿಷ. ನಿಮಗೆ 3 ಅಂಕಗಳಿಗೆ ಈ ಒಂದು ಪ್ರಶ್ನೆ ಇರ್ತದೆ. 3 ಮಾರ್ಕ್ಸಿಗೆ ಎಕ್ಸಾಮರಲ್ಲಿ ಕ್ವಶನ್ ಇರ್ತದೆ. ಇಲ್ಲಿ 2 ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಒಂದನ್ನು ಬರೀಬೇಕು, ಚಾಯ್ಸ್ ಇರ್ತದೆ. ಸೊ ಚೆನ್ನಾಗಿ ಬರೀರಿ. ನೆಕ್ಸ್ಟ್ ಬರುತ್ತದೆ ನಿಮಗೆ ಸಂದರ್ಭ ಬರ್ತವೆ, ಸಂದರ್ಭ ಮತ್ತು ಸ್ವಾರಸ್ಯ ಬರ್ತವೆ. ಇವು ನಿಮಗೆ 3 ಮಾರ್ಕ್ಸ್ ಸೆನ್ಸು 2 ಇರ್ತವೆ, ಅರ್ಥ ಆಯ್ತಾ? 2 ಇರ್ತವೆ, ಟೋಟಲಿಗೆ 6 ಮಾರ್ಕ್ಸು. ಪ್ರಶ್ನೆಗೂ 3 ಅಂಕ. ಇದು ಕೂಡ ನಿಮಗೆ ಪದ್ಯ ಅಥವಾ ಗದ್ಯದಿಂದ ಕೇಳ್ತಾರೆ. ಪ್ರಶ್ನೆಗೆ 15 ದೇವರು ದೊಡ್ಡವನು, ದೇವರು ದಯಾಳು. ಇದಕ್ಕೆ ನೀವು ಆಯ್ಕೆ, ಸಂದರ್ಭ, ಸ್ವಾರಸ್ಯ ಬರಬೇಕು. ಆಯ್ಕೆಯಲ್ಲಿ ಏನು ಬರಬೇಕು? ಏನು ಬರಬೇಕು? ಆಯ್ಕೆಯಲ್ಲಿ ಆ ಒಂದು ವಾಕ್ಯ ಯಾವ ಪಾಠದಿಂದ ತೆಗೆದುಕೊಂಡಿದ್ದಾರೆ, ಕವಿ ಯಾರು ಬರೀಬೇಕು, ಅಥವಾ ಮತ್ತು ಕೃತಿ ಕೂಡ ಬರೀಬೇಕು ನೀವು. ಆಮೇಲೆ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಹೇಳಿದರೆ ಬರಬೇಕು. ಸ್ವಾರಸ್ಯದಲ್ಲಿ ಆ ಒಂದು ವಾಕ್ಯದ ಸ್ವಾರಸ್ಯವನ್ನು ಬರೀಬೇಕು. ಇಷ್ಟೇ ನೋಡಿ. ಸೊ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, 2ನ್ನ ಕೇಳ್ತಾರೆ ಫಿಕ್ಸು. ನೆಕ್ಸ್ಟ್ ಬರ್ತದೆ ನಿಮಗೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ. ಫಿಕ್ಸ್ ಕೇಳ್ತಾರೆ, ಪದ್ಯ ಭಾಗ ಪೂರ್ಣ ಕೆಲಸೋದು ಕ್ವಶನ್ನು ಫಿಕ್ಸ್ ಹೇಳ್ತಾರೆ. 4 ಮಾರ್ಕ್ಸ್ ಇರ್ತದೆ, ಅರ್ಥ ಆಯ್ತಾ? ಇದು ಹಳೆಗನ್ನಡ ಕೊಡ್ಬೋದು ಅಥವಾ ಹೊಸಗನ್ನಡ ಕೊಡ್ಬೋದು. ಹಳೆಗನ್ನಡ ಮತ್ತು ಹೊಸಗನ್ನಡ 2ರಲ್ಲಿ ಒಂದನ್ನು ಕೊಡ್ತಾರೆ. ಆಲ್ಮೋಸ್ಟ್ ನೋಡ್ಕೊಳ್ಳಿ, ಯಾವೆಲ್ಲ ನಿಮಗೆ ಪದ್ಯಗಳು ಮುಗಿದಿವೆ ಅವನ್ನೆಲ್ಲ ನೋಡ್ಕೊಳ್ಳಿ. ಸೊ ಯಾವ್ದು ಕೇಳಿದರೆ ಜೈನರಾದ ಪೂಜ್ಯಪಾದ. ಸೊ ಇದು ಹಳೆಗನ್ನಡ ಕೇಳಿದರೆ ಸೊ ಕೇಳ್ಬೋದು. ಆಲ್ಮೋಸ್ಟು ಎಲ್ಲವನ್ನೂ ಓದ್ಕೊಂಡಿರಿ. ನೆಕ್ಸ್ಟ್ ಬರುವಂಥದ್ದು ನಿಮಗೆ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ ಒಂದಕ್ಕೆ ಸುಮಾರು 5-6 ಅಂಕಗಳಲ್ಲಿ ಉತ್ತರ ಬರೆಯಿರಿ. ನೋಡಿ, ಇದು ಬಂದ್ಬಿಟ್ಟು 4 ಅಂಕದ ಪ್ರಶ್ನೆ. ಇಲ್ಲಿ 2 ಕೊಟ್ಟಿರ್ತಾರೆ, ಅರ್ಥ ಆಯ್ತಾ? 2 ಕೊಟ್ಟಿರ್ತಾರೆ, ಚಾಯ್ಸ್ ಇರ್ತದೆ ನಿಮಗೆ, ಅದರಲ್ಲಿ ಒಂದನ್ನು ಬರೀಬೇಕು. ಪ್ರಶ್ನೆಗೆ 18 ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು ಅಥವಾ ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳಾವು. 2 ಕೂಡ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಲಾಸ್ಟ್ ಕ್ವಶನ್ ಏನು, ನಿಮಗೆ ಪತ್ರ ಕೇಳ್ತಾರೆ, ಅರ್ಥ ಆಯ್ತಾ? 4 ಮಾರ್ಕ್ಸಿಗೆ ಒಂದು ಪತ್ರವನ್ನು ಕೇಳ್ತಾರೆ. ಒಂದು ವ್ಯವಹಾರಿಕ ಮತ್ತು ಒಂದು ವೈಯಕ್ತಿಕ ಕೇಳ್ತಾರೆ. ಸೊ ನಿಮಗೆ ಯಾವುದು ಬರ್ತದೆ ಅದನ್ನ ಚೆನ್ನಾಗಿ ಬರೀಬೇಕು. ನಿಮಗೆ ಬರೋಲ್ಲ ಬರೆಯೋಕೆ ಹೋಗ್ಬೇಡಿ. ನಿಮಗೆ ಯಾವುದು ಪರ್ಫೆಕ್ಟ್ ಬರ್ತದೆ, ವೈಯಕ್ತಿಕ ಬಂದರೆ ವೈಯಕ್ತಿಕ ಬರೀರಿ, ನಿಮಗೆ ವ್ಯವಹಾರಿಕ ಬಂದರೆ ವ್ಯವಹಾರಿಕ ಬರೀರಿ. 2ನೇ ಕೂಡ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ? ಸೊ ಯಾವ ರೀತಿ ಕೊಡ್ಬೋದು? ಪ್ರಶ್ನೆಗೆ 19 ನೋಡ್ಕೊಳ್ಳಿ ನೀವು. ನಿಮ್ಮನ್ನು ಚಾಮರಾಜನಗರ ಜಿಲ್ಲೆಯ ಸತ್ತೇಗಾಲ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಭಗತ್ ಎಂದು ಭಾವಿಸಿಕೊಂಡು ನಿಮ್ಮ ಅಕ್ಕನ ಮದುವೆಗೆ 3 ದಿನಗಳು ರಜೆಯನ್ನು ನೀಡುವಂತೆ ಕೋರಿ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಒಂದು ಪತ್ರ ಬರೆಯಿರಿ. ಅವರೇ ಕೊಟ್ಟಿರ್ತಾರೆ ವಿಳಾಸವನ್ನು, ಅಂದರೆ ಇಂದ ಗೆ ಅಡ್ರೆಸ್ಸನ್ನು ಅವ್ರಿಗೆ ಕೊಟ್ಟಿರ್ತಾರೆ. ಇಂದ ಇವರಿಗೆ ಅಡ್ರೆಸ್ ಅವ್ರಿಗೆ ಕೊಟ್ಟಿರ್ತಾರೆ. ನೀವು ಅವ್ರು ಏನು ಕೊಟ್ಟಿರ್ತಾರೆ ಅದನ್ನ ಬರೀಬೇಕು. ನಿಮ್ಮ ಹೆಸರನ್ನು ಬರೋಕೆ ಹೋಗ್ಬಿಡಿ, ಮತ್ತೆ ಅವರೇ ಕೊಟ್ಟಿರ್ತಾರೆ. ಅವ್ರು ಕೊಟ್ಟಿಲ್ಲ ಅಂದರೆ ನಿಮ್ಮ ಹೆಸರನ್ನ ಬರೀರಿ, ಅಥವಾ ಅಬಕ್ ಅಂತ ಬರೀರಿ. ಅವ್ರು ಕೊಟ್ಟಿದ್ದರೆ ಅವ್ರಿಗೆ ಕೊಟ್ಟಿದ್ದಾರೆ ಅದನ್ನ ಬರೀಬೇಕು. ಅದೇ ರೀತಿ ನಿಮ್ಮನ್ನು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ಯಗಾಲ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿರುವ ಓದುತ್ತಿರುವ ವೇದಿಕ ಅಥವಾ ಪುನರ್ವಿ ಎಂದು ಭಾವಿಸಿಕೊಂಡು ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ಮೈಸೂರಿನಲ್ಲಿರುವ ನಿಮ್ಮ ತಂದೆಯವರಿಗೆ ಪತ್ರ ಬರೆಯಿರಿ. ತಂದೆಯವರಿಗೆ ಪತ್ರ ಕೇಳಿದರೆ ಸೊ ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲಿಗೆ ಒಂದು ಪ್ರಶ್ನೆ ಪತ್ರಿಕೆ ಎಂಡ್ ಆಗ್ತದೆ. ಸೊ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ, ವಿಜ್ಞಾನ ಪ್ರತಿಯೊಂದು ಇರ್ತವೆ. ಅವನನ್ನು ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಸೊ ಪ್ರತಿಯೊಂದು ನೋಡ್ಕೊಳ್ಳಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಎಕ್ಸಾಮ್ ಎಲ್ಲ ಚೆನ್ನಾಗ್ತದೆ. ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಎಲ್ಲರೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.